ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ಟ್ರೀಟ್ ಸ್ಟೈಲ್ನ ಸ್ವೀಟ್ ಕಾರ್ನ್ ಮಸಾಲ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 50 ರುಪೀಸ್ಗೆ 4 ಸ್ವೀಟ್ ಕಾರ್ನ್ ಕೊಟ್ಟಿದ್ದರು. ಅದರಲ್ಲಿ 2 ನಾನು ಕಟ್ ಮಾಡಿ ಅದರ ಮೇಲಿಂದ ಸಿಪ್ಪೆ ಎಲ್ಲ ಪೀಲ್ ಮಾಡಿದ್ದೀನಿ. ಸೊ ಕುಕ್ಕರಲ್ಲಿ ಇಟ್ಬಿಟ್ಟು ಅದು ಮುಳುಗೋಷ್ಟು ಮಾತ್ರ ನೀರು ಹಾಕಿ 2 ವಿಷಿಲ್ನ ಅದನ್ನ ಕುಕ್ ಮಾಡ್ತಾಯಿದ್ದೀನಿ. ತುಂಬ ಫ್ರೆಶ್ಶಾಗಿ ಎಳೆದಾಗಿದ್ದರೆ 1 ವಿಷಿಲ್ ಕುಕ್ ಮಾಡಿದ್ರೆ ಸಾಕು. ಸೊ ಇದು ಸ್ವಲ್ಪ ಬಲ್ತಂಗೆ ಕಾಣಿಸ್ತಾ ಇತ್ತು, ಹಾಗಾಗಿ 2 ವಿಷಿಲ್ ಹಾಕಿದ್ದೀನಿ. ನೋಡಿ, ಈಗ ಬೆಂದ ಮೇಲೆ ಅದನ್ನು ನಾವು ಒಂದು ಕಾಳನ್ನು ಬಿಡಿಸಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು. ಸೊ ಅದಕ್ಕೆ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಕುಕ್ ಆದಮೇಲೆ ಸ್ವೀಟ್ ಕಾರ್ನು ತುಂಬ ಬಲ್ಜಾಗಿ ದಪ್ಪ ದಪ್ಪ ಉಂಡೆ ಕಾಳು ಥರ ಅಪಿಯರ್ ಆಗುತ್ತೆ. ಮತ್ತು ಅದು ಫ್ಲೇವರ್ ಕೂಡ ಸ್ವೀಟಾಗಿ ಬರ್ತಾ ಇರುತ್ತೆ. ಸೊ ಈ ಹಂತದಲ್ಲಿ ನಾವು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಬಿಡಿಸಿಟ್ಕೋಬೇಕು. ನಾವು ಅದರಲ್ಲಿ ಬೇರೆ ಯಾವುದೂ ಡಸ್ಟ್ ಇಲ್ದಂಗೆ ನೋಡ್ಕೋಬೇಕು. ಸ್ವೀಟ್ ಕಾರ್ನು ಶೀತಾಹಾರಕ ಅಂದರೆ ಇದು ತುಂಬ ಉಷ್ಣನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಫ ಕೋಲ್ಡ್ ಇರೋರಿಗೆ ಇದು ತುಂಬ ಒಳ್ಳೆಯದು. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಸೊ ಈ ಪಾತ್ರೆಯಲ್ಲಿ ಇರೋಂಥ ನೀರಿನ ಅಂಶ ಫುಲ್ಲು ಡ್ರೈ ಆಗಬೇಕು. ಫೈಬರು ಮತ್ತು ಪ್ರೋಟೀನ್ ರಿಚ್ ಇರುತ್ತೆ. ಮತ್ತು ಎಲ್ಲ ಥರದ ವಯೋವೃದ್ಧರಾಗಲಿ ಮಕ್ಕಳಾಗಲಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥದ್ದು ಸ್ವೀಟ್ ಕಾರ್ನು. ಆದರೆ ಡಯಾಬಿಟಿಕ್ಸ್ ಅವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡಬೇಕು. ನೋಡಿ, ಇದಕ್ಕೆ ಈಗ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಇಲ್ಲಾಂದರೆ ಕೊಕೊನಟ್ ಆಯಿಲ್ ಕೂಡ ಹಾಕ್ಬೋದು. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗ್ತಾ ಇದ್ದಂಗೆ ನಾವು ಈ ಬಿಡಿಸಿಟ್ಟಿರೋವಂಥ ಸ್ವೀಟ್ ಕಾರ್ನ ಇದಕ್ಕೆ ಹಾಕಿ ಬೆಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಕಾಳೆಲ್ಲ ಬೆಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಂಗೆ ಅದು ಇನ್ನೂ ಸ್ವಲ್ಪ ಊದ್ಕೊಂಡಂಗೆ ಕಾಣಿಸುತ್ತೆ. ನೋಡಿ, ಆ ಬೆಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಅದರ ಅರೋಮ ಬರ್ತಾ ಇದೆ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಬೆಣ್ಣೆ ಎಲ್ಲ ಮೆಲ್ಟಾಗಿ ಇದಕ್ಕೆಲ್ಲ ಒಂದು ಮ್ಯಾರಿನೇಷನ್ ಥರ ಆಗಬೇಕು. ಚೆನ್ನಾಗಿ ಬೆಣ್ಣೆನಲ್ಲಿ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ನಾವು ಮಸಾಲಾನ ಆ್ಯಡ್ ಮಾಡಬೇಕು. ತುಂಬ ಸಿಂಪಲ್, ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ. ಇಂಗ್ರೀಡಿಯೆಂಟ್ಸು ನಮಗೆ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ. ಈ ಮಾಲ್ಗಳಲ್ಲಿ ಎಲ್ಲ ನೀವು ಕಾಸ್ಟ್ಲಿ ಪೇ ಮಾಡಿ ತೊಗೊಳ್ಳೋ ಬದಲು ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಕ್ವಾಂಟಿಟಿನೂ ತಿನ್ಬೋದು ಮತ್ತು ಹೆಲ್ತಿಯಾಗೂ ಇರುತ್ತೆ. ನೋಡಿ, ಇದು ಇವಾಗ ಚೆನ್ನಾಗಿ ಫ್ರೈ ಆಯಿತು. ಸೊ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಅಂದರೆ ನಾವು ಇದಕ್ಕೆ ಎಷ್ಟು ಉಪ್ಪು ಹಾಕಬೇಕು ಅಂದ್ಕೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ನಾರ್ಮಲ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಾಲ್ಟನ್ನು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಆ ಸಾಲ್ಟ್ ಅಂಶ ಇದಕ್ಕೆಲ್ಲ ಹಿಡಿಬೇಕು. ಮತ್ತು ಇನ್ನು ಅರ್ಧದಷ್ಟು ಏನು ಸಾಲ್ಟ್ ಹಾಕಬೇಕಾಗಿತ್ತು ಅದಕ್ಕೆ ಬದಲು ನಾವು ಬ್ಲ್ಯಾಕ್ ಸಾಲ್ಟನ್ನು ಹಾಕಬೇಕು. ಅಂದರೆ ಸಾಲ್ಟ್ ಕ್ವಾಂಟಿಟಿಲಿ 2 ಪಾರ್ಟ್ ಮಾಡಿಕೊಂಡು 1 ಪಾರ್ಟು ನಾರ್ಮಲ್ ಸಾಲ್ಟು, ಇನ್ನೊಂದು ಪಾರ್ಟು ಬ್ಲ್ಯಾಕ್ ಸಾಲ್ಟನ್ನ ಹಾಕಬೇಕು. ಬ್ಲ್ಯಾಕ್ ಸಾಲ್ಟ್ ಇಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದೊಂಥರ ಟ್ಯಾಂಜಿ ಫ್ಲೇವರ್ನ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಸ್ಟ್ರೀಟ್ ಸೈಡಲ್ಲಿ ಕೊಡೋವಂಥ ಫುಡ್ ಫ್ಲೇವರ್ ಏನಿದೆ ಅದು ಸಹ ಸಿಗುತ್ತೆ ನಮಗೆ. ನೋಡಿ, 2 ಥರ ಸಾಲ್ಟನ್ನ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ, ತುಂಬ ಫೈನ್ ಪೌಡರ್ ಬೇಡ, ತುಂಬ ರಫು ಬೇಡ, ಮೀಡಿಯಮಾಗಿ ಕ್ರಷ್ ಆಗಿರೋಂತಹ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಬೇಕು. ಪೆಪ್ಪರು ಮತ್ತು ಕಾರ್ನ್ ಎರಡನ್ನೂ ಶೀತ ಹೊಡೆಯುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪೆಪ್ಪರ್ ಬೇಡ ಅಂದವರು ಬೇಕಾದ್ರೆ ಅದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಬೋದು, ಇಲ್ಲ ಅಂದರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. ನೋಡಿ, ಈಗ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಜಾಸ್ತಿ ಖಾರ ಬೇಕು, ಸ್ಪೈಸಿ ಬೇಕು ಅಂದರೆ ಸೊ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಬೋದು. ಸೊ ಇದು ಬರೀ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮ್ಮ ಮಸಾಲ ಕಾರ್ನ್ ರೆಡಿಯಾಗುತ್ತೆ. ಸೊ ಸ್ನೇಹಿತರೆ, ತುಂಬ ಹೆಲ್ತಿಯಾದ, ರುಚಿಯಾದ, ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತಹ ಸ್ವೀಟ್ ಕಾರ್ನ್ ಮಸಾಲ ಅಥವಾ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಬಹಳ ಸಿಂಪಲ್ ಆದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕಾಮೆಂಟ್ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.